ಮುಡಾ ಕೇಸ್ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಟ್ವಿಸ್ಟ್ ಒಂದನ್ನು ನೀಡಿದ್ದಾರೆ. ಇನ್ನು ಒಂದೇ ವರ್ಷನ ಆಡಳಿತ ನಡೆಸೋದು ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಲ್ಲಿ. ತಾಯಿ ಚಾಮುಂಡೇಶ್ವರಿ ಮುಂದೆ ಸಿಎಂ ಸಿದ್ದರಾಮಯ್ಯ ಕೇಳಿಕೊಂಡಿದ್ದೇನು ಹಾಗಾದ್ರೆ? ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ರ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಲು ನಿರ್ಧರಿಸಿದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಒಂದು ವರ್ಷ ಮಾತ್ರ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಆಡಳಿತ ನಡೆಸ್ತಾರಂತೆ. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿಯೇ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ದಾರೆ ಸ್ಫೋಟಕ ಸತ್ಯವೊಂದನ್ನು. ತಾಯಿ ಚಾಮುಂಡೇಶ್ವರಿ ಬಳಿ ಕೇಳಿಕೊಂಡಿದ್ದೇನು ಸಿಎಂ ಹಾಗಾದ್ರೆ? ಮುಡಾ ಕೇಸ್ ಮಧ್ಯೆ ಸಿದ್ದು ಪವರ್ ಶೇರಿಂಗ್ ಟ್ವಿಸ್ಟ್ ಒಂದನ್ನು ನೀಡಿದ್ದಾರೆ. ಇನ್ನು ಒಂದು ವರ್ಷ ಜನಸೇವೆ ಮಾಡಲು ತಾಯಿ ಶಕ್ತಿ ಕೊಡಲಿ ಅಂತ ಬೇಡಿಕೊಂಡಿದ್ದಾರಂತೆ ತಾಯಿ ಚಾಮುಂಡೇಶ್ವರಿ ಮುಂದೆ. ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಎಂದ ಸಿಎಂ ಸಿದ್ದರಾಮಯ್ಯ ಒಂದು ವರ್ಷ ಆದಮೇಲೆ ಸಿಎಂ ಕುರ್ಚಿ ಬಿಡ್ತಾರಂತೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯಲ್ಲೇ ನಡೆದಿದ್ದ ಅಧಿಕಾರ ಹಸ್ತಾಂತರದ ಒಪ್ಪಂದದ ರಹಸ್ಯವನ್ನೇ ರಿವೀಲ್ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ. ಮುಡಾ ಕೇಸ್ ಮಧ್ಯೆ ಬಿಗ್ ಟ್ವಿಸ್ಟ್ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಒಂದು ವರ್ಷ ಮಾತ್ರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಆಡಳಿತ ನಡೆಸ್ತಾರಾ ಹೇಗೆ ಅಂತ ಪವರ್ ಶೇರಿಂಗ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿಯೇ ಹೇಳಿಕೊಂಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಬಳಿ ಹೇಳಿಕೊಂಡಿದ್ದೇನು ಸಿಎಂ? ಮುಡಾ ಕೇಸ್ ಮಧ್ಯೆ ಪವರ್ ಶೇರಿಂಗ್ನ ಬಿಗ್ ಟ್ವಿಸ್ಟ್ ನೀಡಿದಂಥ ಸಿಎಂ ಸಿದ್ದರಾಮಯ್ಯ ಇನ್ನೂ ಒಂದು ವರ್ಷ ಜನಸೇವೆ ಮಾಡಲು ತಾಯಿ ಶಕ್ತಿ ಕೊಡಲಿ ಅಂತ ಬೇಡಿಕೊಂಡಿದ್ದಾರಂತೆ. ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಎಂದ ಸಿಎಂ ಸಿದ್ದರಾಮಯ್ಯ ಒಂದು ವರ್ಷ ಆದಮೇಲೆ ಸಿಎಂ ಕುರ್ಚಿ ಬಿಡ್ತಾರಾ? ಹೈಕಮಾಂಡ್ನಲ್ಲೇ ನಡೆದಿದ್ದ ಅಧಿಕಾರ ಹಸ್ತಾಂತರದ ಒಪ್ಪಂದ, ದೆಹಲಿಯಲ್ಲೇ ನಡೆದಿದ್ದ ಅಧಿಕಾರದ ಹಸ್ತಾಂತರದ ಒಪ್ಪಂದ, ರಾಹುಲ್ ಗಾಂಧಿ ಹಾಗೂ ಖರ್ಗೆ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದ ನಡೆದಿತ್ತ. ಒಪ್ಪಂದದ ರಹಸ್ಯವನ್ನ ರಿವೀಲ್ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ. ಎಲ್ಲ ಧರ್ಮಗಳು ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು, ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ. ಇನ್ನು ಒಂದು ವರ್ಷ ಮಾತ್ರ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಆಡಳಿತ ನಡೆಸ್ತಾರಾ ಅಂತ. ಯಾಕಂತಂದ್ರೆ ವಿಧಾನಸಭೆ ಎಲೆಕ್ಷನ್ ಮುಗಿದ ನಂತರ ಸಿಎಂ ಸಿದ್ದು 2.5 ವರ್ಷ ಹಾಗೂ ಡಿಕೆ ಶಿವಕುಮಾರ್ 2.5 ವರ್ಷ ಅಂತ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗಿತ್ತು. ರಾಹುಲ್ ಗಾಂಧಿ ಹಾಗೂ ಖರ್ಗೆ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದ ಆಗಿತ್ತು. ಈಗ ಅದರ ಸುಳಿವು ಬಿಟ್ಕೊಟ್ರ ಸಿಎಂ ಸಿದ್ದರಾಮಯ್ಯ ಅಂತ. ದೆಹಲಿಯಲ್ಲಿ ನಡೆದಿತ್ತು ಪವರ್ ಶೇರಿಂಗ್ನ ಅಗ್ರಿಮೆಂಟ್. ಸಿದ್ದು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ನ ಒಪ್ಪಂದ ನಡೆದಿತ್ತು. ಖರ್ಗೆ ರಾಹುಲ್ ಗಾಂಧಿ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದ ನಡೆದಿದ್ದು 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ?